ನಮಸ್ಕಾರ ವೀಕ್ಷಕರೇ, ನಾನು ಸುಮಾ. ಇವತ್ತು ನಾವು ವರಮಹಾಲಕ್ಷ್ಮಿಯ ವಿಶೇಷ ಸಂಚಿಕೆಯಲ್ಲಿದ್ದೇವೆ. ಇವತ್ತು ನಮ್ಮ ಜೊತೆ ಆಧ್ಯಾತ್ಮಿಕ ಚಿಂತಕರು ಹಾಗೂ ಜ್ಯೋತಿಷಿಗಳಾದಂತಹ ಪ್ರಶಾಂತ್ ಭಟ್ ರವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇನ್ನೇನು ವರಮಹಾಲಕ್ಷ್ಮಿ ಹತ್ರ ಬರ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಸಾಕಷ್ಟು ಜನರಿಗೆ ಗೊಂದಲಗಳಿರುತ್ತವೆ. ವೀಕ್ಷಕರಿಗೆ ಏನು ಗೊಂದಲ ಇರುತ್ತೋ ಅದೇ ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳ್ತಾ ಹೋಗ್ತೀನಿ. ತಾವು ದಯವಿಟ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು. ಹಸ್ತದ್ವಯೇನ ಕಮಲೆ ಧಾರಯಂತಿ ಸುಲೀಲೆಯ ಹಾರನೂಪುರ ಸಂಯುಕ್ತಾಂ ಲಕ್ಷ್ಮೀಂ ದೇವೀಂ ವಿಚಿಂತಯೇ. ನಮಸ್ತೇಸ್ತು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣಪತಯೇ ನಮಃ. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ವಿಶೇಷವಾಗಿ ಎಲ್ಲರಿಗೂ ಇರುವಂಥ ಗೊಂದಲಕ್ಕೆ ನಿಮ್ಮ ವೀಕ್ಷಕರಿಗಾಗಿರ್ಬೋದು ಅವರೆಲ್ಲರಿಗೂ ಸರಿಯಾದಂಥ ಮಾರ್ಗದರ್ಶನವನ್ನು ನಾನು ಇವತ್ತಿನ ದಿವಸ ನಾನು ನೀಡ್ತೇನೆ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೂ ಸಹಿತ ಅದಕ್ಕೆ ಕುಲಂಕುಷವಾಗಿ ನಮಗೆ ಕೇಳಬಹುದು. ಧನ್ಯವಾದ. ಮೊದಲನೇ ಪ್ರಶ್ನೆ ಏನಂದ್ರೆ, ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನ ಹೇಗೆ ಮಾಡೋದು, ಮತ್ತೆ ವರಮಹಾಲಕ್ಷ್ಮಿಯನ್ನ ಯಾರು ಮೊದಲು ಆರಂಭಿಸಿದ್ರು? ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಲಕ್ಷ್ಮಿಯನ್ನ ಕುರಿತಾಗಿ ನಾವು ಆರಾಧನೆ ಮಾಡುವಂಥದ್ದು. ಪ್ರಥಮವಾಗಿ ಕೈಲಾಸದಲ್ಲಿ ಪಾರ್ವತಿ ಮತ್ತು ಪರಮೇಶ್ವರರು ಕುಳಿತುಕೊಂಡಿರ್ತಾರೆ. ಆ ಸಮಯದಲ್ಲಿ ಅಂದರೆ ಹೊಸದಾಗಿ ಮದುವೆಯಾಗಿ ಬಂದಿರತಕ್ಕಂತಹ ಪಾರ್ವತಿ ಪರ್ವತರಾಜನ ಮಗಳು, ಅಂದರೆ ಅವಳು ಮಾನುಷ್ಯ ರೂಪದಿಂದ ಬಂದಂತಕ್ಕವಳು. ಅವಳಿಗೆ ದೈವತ್ವವನ್ನು ಕೊಡಲಿಕ್ಕೆ ಕಾರಣಕರ್ತರಾಗಿ ಪರಮಾತ್ಮ ವ್ಯವಸ್ಥೆಗಳನ್ನು ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಪಾರ್ವತೀ ದೇವಿಗೆ ಈ ವ್ರತವನ್ನು ಭಗವಂತ ಹೇಳ್ತಾನಂತೆ, ಪರಮೇಶ್ವರ ಹೇಳ್ತಾನೆ. ಹೇಗೆ ಅಂದರೆ ಪಾರ್ವತಿ ದೇವಿ ಕೇಳ್ತಾಳೆ, ಸೌಭಾಗ್ಯವನ್ನು ವೃದ್ಧಿ ಮಾಡಬೇಕು ಅಂತ ಹೇಳಾದರೆ ನಾವು ಯಾವ ದೇವರನ್ನು ಆರಾಧನೆ ಮಾಡಬೇಕು, ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು ಅಂತ ಕೇಳಿದಾಗ ಪರಮೇಶ್ವರನು ಪ್ರಥಮವಾಗಿ ಪಾರ್ವತಿಗೆ ಇದನ್ನು ಉಪದೇಶ ಕೊಡ್ತಾನೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖ ಇದೆ. ವರಮಹಾಲಕ್ಷ್ಮಿಯನ್ನು ನೀನು ವ್ರತಾಚರಣೆಯನ್ನು ಮಾಡಿದೆ ಅಂತೇಳಾದರೆ ನಿನಗೆ ಸೌಭಾಗ್ಯ ವೃದ್ಧಿ ಆಗುತ್ತದೆ. ಯಾರು ಈ ವ್ರತಾಚರಣೆಯನ್ನು ಮಾಡ್ತವರೆಲ್ಲರಿಗೂ ಸಹಿತ ಸೌಭಾಗ್ಯ ವೃದ್ಧಿ ಆಗುತ್ತದೆ ಅನ್ನುವಂತಹ ಮಾತನ್ನ ಪರಮೇಶ್ವರ ಅದು ಪಾರ್ವತೀ ದೇವಿಗೆ ಉಪದೇಶವನ್ನು ಮಾಡುತ್ತಾನೆ. ಆ ವರಮಹಾಲಕ್ಷ್ಮಿಯ ಅನುಗ್ರಹಕ್ಕೋಸ್ಕರ ಉಪದೇಶವನ್ನು ಮಾಡುತ್ತಾರೆ ಅನ್ನುವಂತಹ ಮಾತು ಪುರಾಣಗಳ ಹಿನ್ನೆಲೆಯಲ್ಲಿದೆ. ಇದನ್ನ ಮತ್ತೆ ಮುಂದೆ ಎಲ್ಲ ಮನುಷ್ಯರು ಅದನ್ನು ಆಚರಣೆ ಮಾಡಿಕೊಂಡು ಬಂದರು. ಹಾಗೆ ಎಲ್ಲರಿಗೂ ಸಹಿತ ಇದರಿಂದ ಉಪಯುಕ್ತವಾದಂತಹ ಒಂದು ದೀರ್ಘವಾದಂತಹ ಸೌಮಂಗಲ್ಯ, ಅಷ್ಟ ಸೌಭಾಗ್ಯ ಫಲಗಳು ಇವತ್ತಿನ ತನಕೂ ಅದು ಬರ್ತಾ ಇದೆ ಅನ್ನೋದಕ್ಕೆ ಒಂದು ಯಾವುದೇ ರೀತಿಯಾದಂತಹ ಒಂದು ಮಾತಿಲ್ಲ ಅನ್ನುವಂಥ ಮಾತಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಯನ್ನ ಕೂರಿಸ್ತಾರೆ. ಆ ದೇವಿಯನ್ನ ಯಾವ ದಿಕ್ಕಿಗೆ ಮುಖ ಮಾಡಿ ಕೂರಿಸ್ಬೇಕು ಅನ್ನೋದು? ಈಗ ದಿಕ್ಕು ಅಂತ ತೆಗೆದುಕೊಂಡಾಗ ದೇವರು ಸರ್ವಾಂತರ್ಯಾಮಿ ಅಂತ ಹೇಳ್ತಾರೆ. ಆ ಸರ್ವಾಂತರ್ಯಾಮಿ ಆದಂತಹ ದೇವರಿಗೆ ಯಾವ ದಿಕ್ಕಾದರೂ ಪ್ರಶಂಸವೇ. ಆದರೆ ಮನುಷ್ಯರು ದೇವರನ್ನು ಪೂಜೆ ಮಾಡುವ ಕಾರಣಕ್ಕೆ ದೇವರಿಗೆ ವಿಶೇಷವಾಗಿ ಪೂರ್ವ ದಿಕ್ಕಿನಲ್ಲಿ ಆ ಭಗವತಿಯನ್ನು ಕೂಡಿಸಬೇಕು. ಹಾಗೆ ಅಥವಾ ಅವರಿಗೆ ಅವಕಾಶವಿಲ್ಲದ ಕಾರಣ ಉತ್ತರ ದಿಕ್ಕಿನಲ್ಲಿ ದೇವರನ್ನು ಕೂಡಿಸಿ ಪೂಜೆ ಮಾಡಬೇಕು ಅನ್ನುವಂತಹ ವಿಧಾನಗಳಿದೆ ಶಾಸ್ತ್ರದಲ್ಲಿ. ಯಾವಾಗ ದೇವರನ್ನು ಕೂಡಿಸಿ ಪೂಜೆ ಮಾಡ್ತೀವೋ ಪೂಜೆ ಮಾಡುವಂಥ ದಿಕ್ಕನ್ನು ನೋಡಿ ಅದರ ಎದುರಿಗೆ ದೇವರನ್ನು ಕುಳಿತು ಪೂಜೆ ಮಾಡುವ ಹಾಗಿಲ್ಲ. ಅದರ ಬಲಭಾಗದಲ್ಲಿ, ದೇವರ ಬಲಭಾಗದಲ್ಲಿ ಕುಳಿತು ದೇವರಿಗೆ ಪೂಜೆ ಮಾಡುವಂಥದ್ದು ಅಂತ ಶಾಸ್ತ್ರದ ನಿಯಮ. ಅದಕ್ಕಾಗಿ ಈ ಎರಡೂ ದಿಕ್ಕುಗಳಲ್ಲಿ ಅತಿ ಶ್ರೇಷ್ಠವಾದಂಥ ದಿಕ್ಕು ಅಂತ ಹೇಳ್ಬೋದು. ಸರಿ. ಇನ್ನು ವ್ರತಾಚರಣೆ ಮಾಡುವಾಗ ಕಲಶವನ್ನ ಸ್ಥಾಪನೆ ಮಾಡ್ತಾರೆ. ಆ ಕಲಶವನ್ನ ಸ್ಥಾಪನೆ ಮಾಡುವಾಗ ಯಾವ ನಿಯಮಗಳನ್ನ ಅನುಸರಿಸಬೇಕು? ವ್ರತಾಚರಣೆಯನ್ನು ಮಾಡಬೇಕಾದ್ರೆ ವಿಶೇಷವಾಗಿ ಹೇಳಬೇಕು ಅಂತ ಹೇಳಾದಾಗ ನಮ್ಮಲ್ಲಿ ಕಲಶವನ್ನು ಅಂತ ಹೇಳ್ತೀರಿ. ಕಲಶವನ್ನು ಹೇಳಿದಾಗ ಗಡಿಗೆ ಅಥವಾ ತಾಮ್ರದ ಕಲಶ ಅಥವಾ ಹಿತ್ತಾಳೆಯ ಕಲಶ ಅಥವಾ ಬೆಳ್ಳಿಯ ಕಲಶ ಅಥವಾ ಮತ್ತು ಅದಕ್ಕೆ ಚಿನ್ನದ ಕಲಶ, ಅಂದರೆ ಅವರವರ ಶಕ್ತಿಯಾನುಸಾರವಾಗಿ ಅದನ್ನು ಬಳಸಬೇಕು ಅಂತ ಹೇಳ್ತಾರೆ. ಹಾಗೆ ಆ ಕಲಶದಲ್ಲಿ ನಿಯಮಾನುಸಾರವಾಗಿ ಆ ಕಲಶಕ್ಕೆ ಏನೇನು ಹಾಕಬೇಕು, ಪ್ರಥಮ ವಿಧಾನವೇ ವಿಶೇಷವಾಗಿರುವಂಥದ್ದು. ಪಂಚತತ್ವಗಳು ಅಂತ ಹೇಳ್ತಾರೆ. ಆಲದ ಮರ, ನೇರಳೆ ಮರ, ಮಾವಿನ ಮರ, ಔದುಂಬರ ವೃಕ್ಷ. ಈ ವೃಕ್ಷದ ತೊಗಟೆಗಳನ್ನು ತೆಗೆದು ನೀರಿನಲ್ಲಿ ಕುದಿಸಿ ಆ ಕುದಿಸಿದ ಕಷಾಯವನ್ನು ನೀರಾಗಿ ಹಾಕಬೇಕು ಅಂತ ಶಾಸ್ತ್ರ ಇರುವಂಥದ್ದು. ಹಾಗೆ ಅದಕ್ಕೆ
ಪಂಚ ಪಲ್ಲವಗಳು ಅಂತ ಹೇಳ್ತೇವೆ. ಅದೇ ವೃಕ್ಷದ ಎಲೆಗಳನ್ನು ಅಲ್ಲಿ ಅವನ ಕೇಶದ ಸಮಾನವಾಗಿ ಇಡಬೇಕು ದೇವರಿಗೆ. ಆಮೇಲೆ ತದನಂತರದಲ್ಲಿ ಕಲಶವನ್ನು ಇಡತಕ್ಕಂಥದ್ದು. ಹಾಗೆ ಆ ಕಲಶವನ್ನು ಇಡಬೇಕಾದರೂ ಸಹಿತ ಆ ತಾಯಿಯ ಯಂತ್ರ ಬರಿಬೇಕಾಗ್ತದೆ. ಅಂದರೆ ಅಷ್ಟೊಂದು ದಳವನ್ನು ಹಾಕಿ ಆ ದಳಕ್ಕೆ ವಿಶೇಷವಾದಂಥ ಪಂಚವರ್ಣಗಳು ಅಂತ ಹೇಳ್ತೇವೆ. ಬಿಳಿ, ಹಳದಿ, ಕೆಂಪು, ಹಸಿರು, ಕಪ್ಪು ಬಣ್ಣ. ಇಷ್ಟು ಬಣ್ಣಗಳಿಂದ ಮಾತ್ರ ಯಂತ್ರವನ್ನು ರಚನೆ ಮಾಡಿ ಆ ಯಂತ್ರದಲ್ಲಿ ಕಲಶವನ್ನು ಸ್ಥಾಪನೆಯನ್ನು ಮಾಡಿ, ಸ್ಥಾಪನೆ ಮಾಡಿದಂಥ ಕಲಶಕ್ಕೆ ಒಳಗಡೆ ಈ ಪಂಚತತ್ವಗಳು ಮತ್ತು ಪಂಚಪಲ್ಲವಗಳನ್ನು ಹಾಗೆ ಪಂಚರತ್ನಗಳನ್ನು ಇದಷ್ಟನ್ನು ಅಲ್ಲಿ ಒಳಗಡೆ ಹಾಕಿ, ತದನಂತರದಲ್ಲಿ ಗೋಡಂಬಿ, ಆಮೇಲೆ ಒಣದ್ರಾಕ್ಷಿ, ಖರ್ಜೂರ, ಒಣದ್ರಾಕ್ಷಿ ಇದನ್ನೆಲ್ಲ ಹಾಕಿ, ಲಾವಂಚವನ್ನು ಹಾಕಿ, ಹಾಗೆ ಲಕ್ಷ್ಮೀದೇವಿಯ ಒಂದು ಕಳೆಬರಹ ಇರತಕ್ಕಂಥ ನಾಣ್ಯವನ್ನು ಹಾಕಿ ಅಲ್ಲಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಈ ರೀತಿಯಾಗಿ ಕಲಶವನ್ನು ನಿಯಮಬದ್ಧವಾಗಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಮಂತ್ರೋಕ್ತವಾಗಿ, ಶಾಸ್ತ್ರದಲ್ಲಿ ಹೇಳಿರುವಾಗಿ ಮಂತ್ರೋಕ್ತವಾಗಿ ಮಾಡಿದಾಗ ಭಗವತಿ ಆವಾಹನೆ ಆಗುತ್ತದೆ ಅಲ್ಲಿ ಅಂತೇಳಿ. ಭಗವತಿ ಆವಾಹನೆ ಆಗಬೇಕು ಅಂದರೆ ಇಷ್ಟು ವ್ಯವಸ್ಥೆಗಳನ್ನು ಅಲ್ಲಿ ಮಾಡಬೇಕಾಗ್ತದೆ. ಇಷ್ಟು ವ್ಯವಸ್ಥೆಗಳನ್ನು ಮಾಡಿದಾಗ ಮಾತ್ರ ಭಗವತಿ ಆವಾಹನೆ ಆಗುತ್ತದೆ, ಪೂಜೆಗೆ ಅರ್ಹಳಾಗ್ತಾಳೆ. ಅಲ್ಲಿ ಮನುಷ್ಯರಿಂದ ಪೂಜೆಗೆ ಅರ್ಹಳಾಗ್ತಾಳೆ ಅಂತ ಹೇಳ್ತಾರೆ. ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಅವರವರ ಭಾವಕ್ಕೆ ಅನುಗುಣವಾಗಿ ಅವರು ಅಲಂಕಾರವನ್ನು ಮಾಡುವಂಥದ್ದು ಅವರಿಗೆ ಬಿಟ್ಟಿದ್ದು. ಆದರೆ ಪೂಜೆ ಮಾಡಬೇಕಾದ್ರೆ ಕಲಶದಲ್ಲಿ ಇಷ್ಟು ವಸ್ತುಗಳನ್ನು ಹಾಕಲೇಬೇಕು ಅಂತ ಇದೆ. ಸರಿ, ಈಗ ಕಲಶದಲ್ಲಿ ದೇವಿಯ ಆವಾಹನೆಯನ್ನ ಮಾಡಿರ್ತಾರೆ, ತದನಂತರ ಅದನ್ನ ವಿಸರ್ಜನೆ ಮಾಡಬೇಕು. ಅದನ್ನ ಎಷ್ಟು ಸಮಯದ ನಂತರ ವಿಸರ್ಜನೆ ಮಾಡ್ಬೋದು ಅಥವಾ ಎಷ್ಟು ದಿನದ ನಂತರ ವಿಸರ್ಜನೆ ಮಾಡ್ಬೋದು? ಆ ವಿಸರ್ಜನೆ ಮಾಡುವ ವಿಧಾನ ಏನು? ಈ ಕಲಶಕ್ಕೆ ಆವಾಹನೆಯನ್ನು ಮಾಡಿದಾಗ ಕಲಶವನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಾದಾಗ ಶಾಸ್ತ್ರದ ಪರಿಣಾಮ ಏನು ಹೇಳುತ್ತಾರೆ, ಪೂಜೆ ಮಾಡಿದ ಕ್ಷಣಕಾಲದಲ್ಲಿ, ಪೂಜೆ ಮುಗಿದ ಕ್ಷಣಕಾಲದಲ್ಲಿ ಕಲಶವನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಪೂಜೆಯನ್ನು ಮಾಡುವಂಥ ಸಮಯದಲ್ಲಿ ಅನ್ಯಮನಸ್ಕರಾಗಿರೋದಿಲ್ಲ ನಾವು. ಅಂದರೆ ಶಾಂತಚಿತ್ತರಾಗಿ ನಮ್ಮ ಮನಸ್ಸೆಲ್ಲವೂ ಭಗವತಿ ಆರಾಧನೆಯಲ್ಲೇ ತೊಡಗಿರುತ್ತದೆ. ಪೂಜೆ ಮುಗಿದ ಮೇಲೆ ಆ ಮನಸ್ಸು ಅನ್ನೋದು ಬೇರೆ ವಿಧಾನಗಳಲ್ಲಿ ಬದಲಾಗುತ್ತಾ ಹೋಗ್ತದೆ. ಯಾವಾಗ ನಮ್ಮ ಮನಸ್ಸು ಬೇರೆ ವಿಧಾನದಲ್ಲಿ ಬದಲಾಗುತ್ತದೆಯೋ ಆವಾಗ ಭಗವತಿಯನ್ನಾಗಿರ್ಬೋದು, ಅಲ್ಲಿ ಇಟ್ಟಿರ್ತಕ್ಕಂಥ ಕಲಶವನ್ನಾಗಿರ್ಬೋದು ಸ್ಪರ್ಶ ಮಾಡುವುದು ಅನುಚಿತವಲ್ಲ. ಅದಕ್ಕಾಗಿ ಪೂಜೆ ಮುಗಿದ ತಕ್ಷಣವೇ ಅಲ್ಲಿ ವಿಸರ್ಜನೆಯನ್ನು ಮಾಡತಕ್ಕಂಥದ್ದು. ಒಂದು ಶಾಸ್ತ್ರದಲ್ಲಿ ಮಂತ್ರೋಕ್ತವಾಗಾದರೂ ವಿಸರ್ಜನೆಯನ್ನು ಮಾಡತಕ್ಕಂಥದ್ದು. ಅಥವಾ ಈಗ ಮಹಾನಗರದ ಒಂದು ಜಾಗದಲ್ಲಿ ತುಂಬ ಅಲಂಕಾರವನ್ನು ಮಾಡಿರ್ತಾರೆ ದೇವರಿಗೆ. ಒಂದು ದಿವಸ ರಾತ್ರಿಯೆಲ್ಲ ಅಲಂಕಾರ ಮಾಡಿ ಬೆಳಗ್ಗೆ ಪೂಜೆಗೆ ಬಂದಿರ್ತಾರೆ. ಅದೇ ಸಮಯದಲ್ಲಿ ತೆಗೀರಿ ಪೂಜೆ ಮಾಡಿದ್ದು ಸಾಕು ಅಂತ ಹೇಳಿದ್ರೆ ಮನಸ್ಸಿಗೆ ಆಭಾಸ ಆಗ್ತದೆ. ಅದಕ್ಕಾಗಿ ಒಂದು ದಿವಸವೋ ಆ ದಿವಸದ ರಾತ್ರಿ ಕಳೆದು ಮಾರನೇ ದಿವಸ ಬೆಳಿಗ್ಗೆ ಅದನ್ನು ವಿಸರ್ಜನೆ ಮಾಡುವುದು ಸೂಕ್ತ. ಸರಿ, ಇನ್ನು ಆ ವಿಸರ್ಜನೆ ಮಾಡಿದಂತಹ ಕಲಶದಲ್ಲಿರುವಂತಹ ಒಂದು ದ್ರವ್ಯವನ್ನ ಯಾವ ರೀತಿಯಾಗಿ ಅದನ್ನ ವಿಸರ್ಜನೆ ಮಾಡೋದು? ಈಗ ನಾವು ಕಲಶಕ್ಕೆ ನಾವು ಮೊದಲೇ ಹೇಳಿದ ಹಾಗೆ ಕಲಶಕ್ಕೆ ಕಷಾಯವನ್ನು ಹಾಕಬೇಕು. ಈ ಪಂಚತತ್ವಗಳನ್ನು ಕುದಿಸಿ ಆ ನೀರನ್ನು ಕಲಶದೊಳಗೆ ತುಂಬಬೇಕು ಅಂತ ಹೇಳಿದ್ದೇವೆ. ಅದನ್ನು ಮನೆಗೆ ಪ್ರೋಕ್ಷಣೆ ಮಾಡೋದ್ರಿಂದ, ಅಂದರೆ ನಾವು ಮಂತ್ರದ ಮೂಲಕವಾಗಿ ಭಗವತಿಯನ್ನು ಆರಾಧನೆ ಮಾಡಿದಾಗ ಮಂತ್ರದ ತರಂಗಳ ರೂಪದಲ್ಲಿ ಆ ಒಂದು ಕಲಶದಲ್ಲಿ ಅದು ಆ ಭಗವತಿ ಆವಾಹನೆ ಆಗಿರ್ತದೆ. ಆ ನೀರನ್ನು ಮನೆಗೆ ಪ್ರೋಕ್ಷಣೆ ಮಾಡೋದ್ರಿಂದ ಮನೆಯಲ್ಲಿ ನಮ್ಮಲ್ಲಿ ನಕಾರಾತ್ಮಕ ಶಕ್ತಿಗಳು ಹೊರಗೆ ಹೋಗಿ ಸಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಬೆಳೀತದೆ. ಹಾಗೆ ಆ ನೀರನ್ನು ನಾವು ಸ್ನಾನ ಮಾಡುವಂಥ ನೀರಿಗೆ ಬೆರೆಸಿಕೊಂಡು ಸ್ನಾನ ಮಾಡಿದಾಗ ನಮಗೆ ಆನುವಂಶಿಕವಾಗಿ ಬಂದಂಥ ಎಷ್ಟೋ ವ್ಯಾಧಿಗಳಾಗಿರ್ಬೋದು, ಆನುವಂಶಿಕವಾಗಿ ಬಂದಂಥ ಎಷ್ಟೋ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು, ಹಾಗೆ ಶರೀರಕ್ಕಿರತಕ್ಕಂತಹ ಯಾವ ರೀತಿಯಾದಂಥ ಜ್ವರ ಬಾಧೆಗಳಾಗದೇ ಅದೆಲ್ಲವೂ ಸಹಿತ ಅಲ್ಲಿ ನಿವಾರಣೆ ಆಗ್ತದೆ ಅಂತೇಳಿ ಪುರಾಣಗಳಲ್ಲಿ ಇದನ್ನು ಹೇಳಿರ್ತಾರೆ. ಅದಕ್ಕಾಗಿ ಅದನ್ನು ಸ್ನಾನ ಮಾಡುವುದು ಅಥವಾ ಮನೆಗೆ ಪ್ರೋಕ್ಷಣೆ ಮಾಡುವುದು ಉತ್ತಮ. ಇನ್ನು ಕೆಲವರು ಅದನ್ನ ಗಿಡಗಳಿಗೆ ಹಾಕ್ತಾರೆ, ಆ ಥರದ್ದು ಸರಿನಾ? ಅದು ನಿಜವಾಗೂ ಹೇಳಬೇಕಂದ್ರೆ ಯಾವ ಗಿಡದಿಂದ ಫಲ ಸಿಗೋದಿಲ್ವೋ ಆ ಗಿಡಕ್ಕೆ ಹಾಕುವುದು ಉತ್ತಮ. ಈಗ ಒಂದು ವೇಳೆ ನಾವು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ, ಹಳ್ಳಿಯ ಜಾಗವಲ್ಲದ ಪಟ್ಟಣದ ಕ್ಷೇತ್ರದಲ್ಲಿ ಒಂದು ಮನೆಗೆ ಅಂಗಡಿಯಿಂದ ಹೂವನ್ನು ಕೊಂಡುಕೊಳ್ಳಲಿಕ್ಕೆ ಆಗೋದಿಲ್ಲ ಅಂತೇಳಿ ಮನೆ ಬಾಗಿಲಲ್ಲಿ ನಾವು 4 ಗಿಡಗಳನ್ನು ಬೆಳೆಸ್ಕೊಂಡಿರ್ತೇವೆ. ಅಲ್ಲಿ ಪೂಜೆಗೆ ಕಲಶದಲ್ಲಿಟ್ಟಿರ್ತಕ್ಕಂಥ ನೀರನ್ನು ತೆಗೆದು ನಾವು ಹೋಗಿ ಆ ಗಿಡಕ್ಕೆ ಹಾಕ್ತೇವೆ. ಆ ಗಿಡ ಆ ನೀರಿನಿಂದ ಬೆಳೀತದೆ. ಅಂದರೆ ದೇವಿಯನ್ನು ಆವಾಹನೆ ಮಾಡಿರ್ತಕ್ಕಂಥ ನೀರಿನಿಂದ ಬೆಳೀತದೆ. ಅದು ಅದೇ ಹೂವನ್ನು ಕೊಡುತ್ತದೆ. ಆವಾಗ ಅದು ಪ್ರಸಾದ ಆಯಿತು. ಅದನ್ನೇ ಮತ್ತೆ ಪುನಃ ದೇವರಿಗೆ ಹಾಕುವಾಗಿಲ್ಲ ಶಾಸ್ತ್ರದಲ್ಲಿ. ಯಾಕೆಂದರೆ ಮೊದಲೇ ಅದು ಪ್ರಸಾದವಾಗಿದೆ. ಯಾಕೆಂದರೆ ನೀರನ್ನು ಅದಕ್ಕೆ ಹಾಕಿ ಬೆಳೆಸಿದ್ದೇವೆ.
ಆ ಹೂವನ್ನು ತೆಗೆದು ಮತ್ತೆ ದೇವರಿಗೆ ಏರಿಸುವಂತಹ ಸಂದರ್ಭಗಳು ಶಾಸ್ತ್ರಸಮ್ಮತವಲ್ಲ. ಅದಕ್ಕಾಗಿ ಆ ನೀರನ್ನು ನಾವು ಮನೆಗೆ ಪ್ರೋಕ್ಷಣೆ ಮಾಡಿ ಸ್ನಾನವನ್ನು ಮಾಡಿ ಅದನ್ನು ಆಶೀರ್ವಾದ ಪಡೆದುಕೊಳ್ಳುವಂಥದ್ದು. ಆ ನೀರನ್ನು ಯಾವ ಗಿಡ ಫಲವನ್ನು ಕೊಡೋದಿಲ್ವೋ ಆ ಗಿಡಕ್ಕೆ ಹಾಕಿ ಬೆಳೆಸುವುದು ಉತ್ತಮ ಅಂತ ಹೇಳ್ತೇನೆ.